ಕಾಂಟ್ರವರ್ಸಿ ಕ್ವೀನ್, ಡ್ರಾಮಾ ಕ್ವೀನ್ ಎಂದೆಲ್ಲ ಫೇಮಸ್ ಆಗಿರೋ 46 ವರ್ಷದ ರಾಖಿ ಸಾವಂತ್ ಈಗ ಪಾಕಿಸ್ತಾನದಲ್ಲಿ ಇದ್ದಾರಂತೆ. ಫ್ಲೈಟ್ ನಲ್ಲಿರುವಂತಹ ವಿಡಿಯೋ ಒಂದನ್ನ ಶೇರ್ ಮಾಡಿದ್ರು. ಇದರಲ್ಲಿ ಅವರು ಗಗನಸಖಿಯ ಜೊತೆ ಮಾತನಾಡುವುದನ್ನ ನೋಡಬಹುದು. मैम ऐसा नहीं खोल सकते, ये हमारी पूरे सबकी सेफ्टी की बात है। ಗಗನಸಖಿಯ ಜೊತೆಗಿನ ಇವರ ಸಂಭಾಷಣೆಯ ವಿಡಿಯೋಗಳು ಸಹ ವೈರಲ್ ಆಗ್ತಿದೆ. ಲಂಡನ್ से पाकिस्तान फ्लाइट है, वहां से फ्लाइट है। ಈ ವಿಮಾನ ಪಾಕಿಸ್ತಾನಕ್ಕೆ ಹೋಗುತ್ತಾ ಅಂತ ಕೇಳಿದ್ದಾರೆ. ಇದು ಲಂಡನ್ಗೆ ಹೋಗುತ್ತೆ. लंदन से पाकिस्तान फ्लाइट है, वहां से फ्लाइट ले सकते हैं। मैं यहीं बैठी रहूंगी, मुझे यहीं से इसी फ्लाइट से लेकर ಗಗನಸಖಿ ಸೀಟ್ ಬೆಲ್ಟ್ ಅನ್ನ ಹಾಕ್ತಿದ್ದಂತೆ ರಾಖಿ 1-2 ಬಂದ್ರೆ ಏನ್ ಮಾಡೋದು ಅಂತ ಪ್ರಶ್ನೆ ಮಾಡಿದ್ದಾರೆ. यहाँ पे 1 नंबर 2 नंबर कहाँ करते हैं? भाई छी, मतलब आसमान में आप टॉयलेट भी कर सकते हैं? ವಿಮಾನದ ಒಳಗೇನೆ ಎಲ್ಲ ಮಾಡೋದಾ? ಹಾಗಿದ್ರೆ ಮಾಡಿದ್ಮೇಲೆ ಅದು ಎಲ್ಲಿಗೆ ಹೋಗುತ್ತೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. भाई छी, मतलब आसमान में आप टॉयलेट भी कर सकते हैं? रियली? फिर वो कहाँ जाता है? मैम उसका एक पूरा अलग से मैकेनिज्म है मैम, आपको मैं कभी फिर समझाऊंगी। नहीं, दीपक कलाल को बुलाओ, साफ कर देगा। ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಮ್ಯೂಸಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಕಾಂಟ್ರವರ್ಸಿ ಕ್ವೀನ್, ಡ್ರಾಮಾ ಕ್ವೀನ್ ಎಂದೆಲ್ಲ ಫೇಮಸ್ ಆಗಿರೋ 46 ವರ್ಷದ ರಾಖಿ ಸಾವಂತ್ ಈಗ ಪಾಕಿಸ್ತಾನದಲ್ಲಿ ಇದ್ದಾರಂತೆ. ಅಲ್ಲಿಯ ಪೊಲೀಸ್ ಆಫೀಸರ್ ಜೊತೆ ನನ್ನ ಮದುವೆ ಆಗ್ತಿದ್ದು, ಸದ್ಯಕ್ಕೆ ನಾನು ಪಾಕಿಸ್ತಾನದ ಲಾಹೋರ್ನಲ್ಲಿ ಇರೋದಾಗಿ ನಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಗುವನ್ನ ಭಾರತದಲ್ಲಿ ಮಾಡ್ಕೊಳ್ಬೇಕೋ ಅಥವಾ ಪಾಕಿಸ್ತಾನದಲ್ಲಿಯೇ ಮಾಡ್ಕೊಳ್ಬೇಕೋ ಅನ್ನೋ ಬಗ್ಗೆ ಕೂಡ ಆಕೆ ಆಮೇಲೆ ಯೋಚನೆ ಮಾಡಲಿದ್ದಾರಂತೆ. ಹೀಗೊಂದು ವಿಡಿಯೋ ಮಾಡಿರುವಂತಹ ನಟಿ ಅದನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೂ ಈ ನಟಿಗೆ ಅದೆಷ್ಟು ಮದುವೆ ಸಂಬಂಧಗಳು ಆಗಿ ಹೋಗಿದವ ಲೆಕ್ಕ ಇಲ್ಲ. ಸದಾ ಮದುವೆ ವಿಚ್ಛೇದನ ಅನ್ನುತ್ತಾ ಡ್ರಾಮಾ ಮಾಡ್ತಾಳೆ ಈಕೆ ಕಾಲ ಕಳೆಯೋದು ಇದೆ. ವಯಸ್ಸು 46 ಆದ್ರೂ ಸಹ ಇಂದಿಗೂ ಸಹ ಈಕೆ ಹುಡುಗಾಟಿಕೆಯನ್ನ ಬಿಟ್ಟಿಲ್ಲ. ಕೆಲ ದಿನಗಳ ಹಿಂದಷ್ಟೇ ಪಾಕಿಸ್ತಾನದ ಧರ್ಮಗುರು ಅಬ್ದುಲ್ ಕ್ವಾವಿ ಪ್ರಪೋಸ್ ಮಾಡಿರುವಂತಹ ಬಗ್ಗೆ ನಟಿ ಹೇಳಿಕೆಯನ್ನ ಕೊಟ್ಟಿದ್ರು. ದೋಡಿ ಖಾನ್ರನ್ನ ಮೊದಲು ಮದುವೆ ಆಗೋದಾಗಿ ಹೇಳಿದ್ರು. ಆಮೇಲೆ ಧರ್ಮಗುರು ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ಕೂಡ ಹೇಳಿದ್ರು. ನಾನು 7-8 ಕೋಟಿ ಸಾಲ ಮಾಡಿದ್ದೇನೆ, ಯಾವುದೇ ಷರತ್ತುಗಳಿಲ್ಲದೆ ಈ ಸಾಲವನ್ನ ತೀರಿಸಿದ್ರೆ ಮದುವೆಗೆ ಸಿದ್ಧ ಎಂದು ಹೇಳಿರೋದಾಗಿ ನಟಿ ಈ ಹಿಂದೆ ಸಂದರ್ಶನದಲ್ಲಿ ಹೇಳಿದ್ರು. ಧರ್ಮಗುರು ಕೂಡ ರಾಖಿಯ ಜೊತೆಗಿನ ಮದುವೆಯ ಬಗ್ಗೆ ಹೇಳಿಕೆಯನ್ನ ನೀಡಿರೋದಾಗಿ ವರದಿಯಾಗಿತ್ತು. ಇದೀಗ ಪಾಕಿಸ್ತಾನದ ಪೊಲೀಸ್ ಅಧಿಕಾರಿಯನ್ನ ಮದುವೆ ಆಗ್ತಾರಂತೆ. ಅಷ್ಟಕ್ಕೂ ಪಾಕಿಸ್ತಾನಿ ಮುಫ್ತಿ ಅಬ್ದುಲ್ ಕ್ವಾವಿ ಅವರು ರಾಖಿ ಸಾವಂತ್ ಅವರಿಗೆ ಮದುವೆಗೆ 3 ದಿನಗಳ ಗಡುವು ನೀಡಿದ್ದಾರೆ. ತಮ್ಮ ಮದುವೆ 2 ದೇಶಗಳಿಗೆ ಶಾಂತಿಯನ್ನ ತರಬಹುದು ಅಂತ ಹೇಳ್ತಿದ್ದಾರೆ. ಮೊದಲು ಇವರ ಮದುವೆ ಆಗೋದಾಗಿ ಹೇಳಲಾಗಿತ್ತು, ಕೊನೆಗೆ ಅದು ಆಗೋದಿಲ್ಲ ಅಂತ ಕೂಡ ಹೇಳಲಾಗಿತ್ತು. ಒಟ್ನಲ್ಲಿ ಹೈ ಡ್ರಾಮಾ ನಡೀತಾ ಇದೆ. ಅಂದಹಾಗೆ ಅಬ್ದುಲ್ ಅವರಿಗೆ 58 ವರ್ಷ ವಯಸ್ಸು. ಅವರಿಗೆ ಮದುವೆಯಾಗಿ ಮೊಮ್ಮಕ್ಕಳು ಸಹ ಇದ್ದಾರೆ. ಮನುಷ್ಯ ಮತ್ತು ಕುದುರೆ ಎಂದಿಗೂ ವಯಸ್ಸಾಗೋದಿಲ್ಲ ಎಂದು ರಾಖಿ ಈ ಹಿಂದೆ ಹೇಳಿದ್ರು. ಇದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಗೂ ಮುನ್ನ ನಟಿ ನೀಡಿರುವ ಹೇಳಿಕೆಯಾಗಿದೆ. ಈಗ ಸದ್ಯ ಪಾಕಿಸ್ತಾನ ಮತ್ತು ಭಾರತದ ಎಲ್ಲಾ ರಸ್ತೆ ಕ್ಲೋಸ್ ಮಾಡುವ ಆದೇಶ ಹೊರಡಿಸಲಾಗಿದೆ. ಭಾರತದಲ್ಲಿ ಇರುವ ಪಾಕಿಸ್ತಾನಿಗಳ ವಾಪಸ್ಸಿಗೆ ಗಡುವು ಕೂಡ ನೀಡಲಾಗ್ತಿದೆ. ಇದೀಗ ನಟಿ ಏನ್ ಹೇಳ್ತಾರೋ ಕಾದು ನೋಡಬೇಕಿದೆ. ಕೆಲ ದಿನಗಳ ಹಿಂದೆ ರಾಖಿ ಪಾಕಿಸ್ತಾನಕ್ಕೆ ಹೊರಟಿರೋದಾಗಿ ಹೇಳಿದ್ದು, ವಧುವಿನಂತೆ ಶೃಂಗಾರ ಮಾಡಿಕೊಂಡು ಫ್ಲೈಟ್ನಲ್ಲಿರುವಂತಹ ವಿಡಿಯೋ ಒಂದನ್ನು ಶೇರ್ ಮಾಡಿದ್ರು. ಇದರಲ್ಲಿ ಅವರು ಗಗನಸಖಿಯ ಜೊತೆ ಮಾತನಾಡುವುದನ್ನ ನೋಡಬಹುದು. ಇದು ಪ್ರೀ ಪ್ಲಾನ್ ಅಂತ ಸುಲಭದಲ್ಲಿ ತಿಳಿಯುತ್ತೆ. ಆದ್ರೆ ನೋಡುಗರನ್ನ ಮೂರ್ಖರನ್ನಾಗಿ ಮಾಡ್ತಿರುವಂತಹ ರಾಖಿ ಇದೇ ಮೊದಲ ಬಾರಿಗೆ ಫ್ಲೈಟ್ನಲ್ಲಿ ಪ್ರಯಾಣ ಮಾಡ್ತಿರುವಂತೆ ನಟನೆಯನ್ನ ಮಾಡ್ತಿದ್ದಾರೆ. ಗಗನಸಖಿಯ ಜೊತೆಗಿನ ಇವರ ಸಂಭಾಷಣೆಯ ವಿಡಿಯೋಗಳು ಸಹ ವೈರಲ್ ಆಗ್ತಿದೆ. ಅಷ್ಟಕ್ಕೂ ಈ ನಟಿ ಬಂಧನದ ಭೀತಿ ಎದುರಿಸುತ್ತಿದ್ದಾರೆ. ಹೈಕೋರ್ಟ್ ಆದೇಶದ ಪ್ರಕಾರ ಅವರು ಸರೆಂಡರ್ ಆಗಬೇಕಿದೆ. ಪತಿ ಆದಿಲ್ ಖಾನ್ ದುರ್ನಾರಿಯ ಖಾಸಗಿ ವಿಡಿಯೋವನ್ನ ರಾಖಿ ವೈರಲ್ ಮಾಡಿದ್ರು. ಈ ಪ್ರಕರಣದಲ್ಲಿ ಮುಂಬೈ ಸೆಷನ್ಸ್ ಕೋರ್ಟ್ ರಾಖಿ ಅವರಿಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡಿತ್ತು. ಹೀಗಾಗಿ ಯಾವ ಕ್ಷಣದಲ್ಲಾದರೂ ಸಹ ರಾಖಿ ಬಂಧನಕ್ಕೆ ಒಳಗಾಗ್ತಾರಾ ಅನ್ನೋ ಚರ್ಚೆಗಳು ಸಹ ಎದ್ದಿವೆ. ರಾಖಿ ವಿರುದ್ಧ ಭಾರತೀಯ ದಂಡ ಸಂಹಿತೆ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಡಿ ಮಾನನಷ್ಟ ಮೊಕದ್ದಮೆ ದಾಖಲೆ ಮಾಡಲಾಗಿದೆ. ಆದರೆ ಇದಾಗಿ 1 ವರ್ಷ ಆಗ್ತಾ ಬಂದರೂ ಸಹ ಸದ್ಯ ಏನೂ ಸುದ್ದಿ ಇಲ್ಲ. ಡ್ರಾಮಾ ಕ್ವೀನ್ ರಾಖಿ ಸಾವಂತ್ಗೆ ಅದೆಷ್ಟು ಮದುವೆ ಸಂಬಂಧಗಳು ಆಗಿ ಹೋಗಿದವೋ ಲೆಕ್ಕ ಇಲ್ಲ. ರಾಖಿ ಸಾವಂತ್ ವಿಮಾನದಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಗಗನಸಖಿಯ ಜೊತೆಗಿನ ಇವರ ಸಂಭಾಷಣೆಯ ವಿಡಿಯೋಗಳು ಸಹ ವೈರಲ್ ಆಗಿವೆ. ಇದರಲ್ಲಿ ರಾಖಿ ಈ ವಿಮಾನ ಪಾಕಿಸ್ತಾನಕ್ಕೆ ಹೋಗುತ್ತಾ ಅಂತ ಕೇಳಿದ್ದಾರೆ.
ಇದು ಲಂಡನ್ಗೆ ಹೋಗುತ್ತೆ, ಅಲ್ಲಿಂದ ನೀವು ಬೇರೆ ವಿಮಾನ ಪಡೆದುಕೊಳ್ಬೋದು ಅಂತ ಗಗನಸಖಿ ಹೇಳಿದ್ದಾಳೆ. ಆಗ ರಾಕಿ ಹಾಗಿದ್ರೆ ಈ ಬೆಲ್ಟ್ ಹಾಕಿ ಅಂತ ಹೇಳಿದ್ರು. ಗಗನಸಖಿ ಸೀಟ್ ಬೆಲ್ಟ್ ಅನ್ನ ಹಾಕ್ತಿದ್ದಂತೆ ರಾಕಿ 1-2 ಬಂದ್ರೆ ಏನ್ ಮಾಡೋದು ಅಂತ ಪ್ರಶ್ನೆ ಮಾಡಿದ್ದಾರೆ. ಆಗ ಗಗನಸಖಿ ಮುಂದೆ ಕೈ ತೋರಿಸಿ ಅಲ್ಲಿ ವ್ಯವಸ್ಥೆ ಇದೆ, ಈ ಸೀಟ್ ಬೆಲ್ಟ್ ಬಿಚ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾಳೆ. ಆಗ ರಾಕಿ ವಿಮಾನದ ಒಳಗೇನೆ ಎಲ್ಲ ಮಾಡೋದಾ, ಹಾಗಿದ್ರೆ ಮಾಡಿದ್ಮೇಲೆ ಅದು ಎಲ್ಲಿಗೆ ಹೋಗುತ್ತೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಗಗನಸಖಿ ಅದಕ್ಕೆ ವ್ಯವಸ್ಥೆ ಇದೆ ಮೇಡಮ್, ಅದನ್ನ ಸಂಗ್ರಹಿಸಿ ಆಮೇಲೆ ಚೆಲ್ಲಲಾಗುತ್ತೆ ಅಂತ ಹೇಳಿದ್ದಾಳೆ. ಆಗ ರಾಕಿ ಹೀಗೆಲ್ಲ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಮದುಮಗಳು ಪಾಕಿಸ್ತಾನಕ್ಕೆ ಹೊರಟಿದ್ದೇನೆ, ಹೇಗೆ ಕಾಣಿಸ್ತಿದ್ದೇನೆ ಅಂತ ಗಗನಸಖಿಗೆ ಕೇಳ್ತಾಳೆ. ಆಗ ಗಗನಸಖಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ರಾಕಿಗೆ ಖುಷಿಯಾಗಿದೆ. ಒಟ್ನಲ್ಲಿ ಈ ವಿಡಿಯೋಗೆ ಸಹಸ್ರಾರು ಸಂಖ್ಯೆಯಲ್ಲಿ ಕಾಮೆಂಟ್ಗಳ ಸುರಿಮಳೆ ಆಗ್ತಿದೆ. ನಟಿಯ ಹುಚ್ಚಾಟವನ್ನ ಬೈದ್ಕೊಳ್ತಲೇ ನೆಟ್ಟಿಗರು ಇದರ ಮಜವನ್ನ ಕೂಡ ತೆಗೆದುಕೊಳ್ತಿದ್ದಾರೆ. ಅಷ್ಟಕ್ಕೂ ಪಾಕಿಸ್ತಾನಿ ಮುಫ್ತಿ ಅಬ್ದುಲ್ ಕ್ವಾವಿ ಅವರು ರಾಕಿ ಸಾವಂತ್ ಅವರಿಗೆ ಮದುವೆಗೆ 3 ದಿನಗಳ ಗಡುವು ನೀಡಿರೋದಾದ್ರೂ ಯಾಕೆ? ಜೊತೆಗೆ ರಾಕಿ ಇದಾಗಲೇ ಪಾಕಿಸ್ತಾನಕ್ಕೆ ಹೋಗಿ ಆಗಿದೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಿದೆ. ಈ ವಿಡಿಯೋ ವೈರಲ್ ಕೂಡ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ಪೀಡ್ ಮ್ಯೂಸಿಕ್. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.